ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಚಿಕನ್ ಫ್ರೈ ಮಾಡಿದ್ದೇನೆ. ಅದಕ್ಕೆ ವೈರಲ್ ಚಿಕನ್ ಫ್ರೈ ಅಂತ ಹೆಸರಿಟ್ಟಿದ್ದೇನೆ. ಮನೆಯಲ್ಲಿ ಮಸಾಲೆ ತಯಾರಿಸಿ ಫ್ರೈ ಮಾಡಿದ್ದೆ. ಯಾವುದೇ ಕಬಾಬ್ ಪೌಡರ್ ಆಗಲಿ ಕಲರ್ ಆಗಲಿ ಬಳಸಲಿಲ್ಲ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ಮಸಾಲೆ ಅಂತೂ ಸೂಪರ್ ಟೇಸ್ಟ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವೈರಲ್ ಚಿಕನ್ ಫ್ರೈ ಮಸಾಲದ ರೆಸಿಪಿಯನ್ನು ನಿಮಗೀಗ ನಾನು ಹೇಳಿಕೊಡ್ತಾ ಇದ್ದೇನೆ. ಬನ್ನಿ ಯಾವ ರೀತಿ ಮಾಡಿದ್ದೇನೆ ಎಂದು ನೋಡಿ. ನಾನಿಲ್ಲಿ 1/2 kg ಚಿಕನ್ ತಗೊಂಡಿದ್ದೇನೆ. ಇಲ್ಲಿ ಬೋನ್ಲೆಸ್ ಚಿಕನ್ ತೆಗೆದುಕೊಂಡದ್ದು. ಅದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಕ್ಲೀನ್ ಮಾಡಿ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಲಿಂಬೆ ರಸ ಒಂದು ದೊಡ್ಡ ಚಮಚದಷ್ಟು ಹಾಕ್ತಾ ಇದ್ದೇನೆ. ಅರಿಶಿನ ಸ್ವಲ್ಪ ಹಾಕ್ತಾ ಇದ್ದೇನೆ. ಅದರ ಜೊತೆಗೆ ಮೆಣಸಿನ ಪೌಡ್ರ್ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕಿ ಮ್ಯಾರಿನೇಟ್ ಮಾಡಿ ಇಡ್ತೇನೆ. ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ಹಾಗೆ ಇಡುವ. ಚಿಕನ್ ಫ್ರೈ ಮಾಡಲು ಬೇಕಾದ ಮಸಾಲೆಯನ್ನು ತಯಾರು ಮಾಡೋಣ. ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಒಂದು 8ರಿಂದ 10 ಬ್ಯಾಡಗಿ ಚಿಲ್ಲಿ, ರೆಡ್ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ 1 ಇಂಚಿನಷ್ಟು ಶುಂಠಿಯನ್ನು ಹಾಕ್ತಾ ಇದ್ದೇನೆ. 4 ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಹುಳಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಹುಳಿಯನ್ನು ಸೇರಿಸಿದ ಬಳಿಕ ಸ್ವಲ್ಪ ನೀರು ಮತ್ತು ಅರಶಿನ ಪೌಡರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ನೋಡಿ, ರುಬ್ಬಿ ಆಗಿದೆ. ಈ ಮಸಾಲೆಯನ್ನು ಸಪ್ರೇಟ್ ಆಗಿ ಒಂದು ಬೌಲಿಗೆ ತೆಗೆದಿಡ್ತಾ ಇದ್ದೇನೆ. ಒಂದು ಸಣ್ಣ ಬೌಲಿಗೆ ಹಾಕ್ತಾ ಇದ್ದೇನೆ ಮಸಾಲೆಯನ್ನು. ಮಿಕ್ಸಿಯಲ್ಲಿ ಇದೆಲ್ಲ ಮಸಾಲೆಯನ್ನು ಒಂದು ಬೌಲಿಗೆ ಹಾಕಿ ಆಗಿದೆ. ಇದನ್ನು ಪಕ್ಕಕ್ಕೆ ಇಡ್ತಿದ್ದೇನೆ. ಈಗ ಚಿಕನ್ ಫ್ರೈ ಮಾಡಲು ರೆಡಿ ಮಾಡೋಣ. ಈಗ ಒಂದು ಪ್ಯಾನ್ ತೆಗೆದುಕೊಂಡಿದ್ದೇನೆ. ಅದನ್ನು ಗ್ಯಾಸ್ ಉರಿಸಿ ಬಿಸಿ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಈಗ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಹಾಕ್ತಿದ್ದೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡದ್ದು. ಅದನ್ನು ಬಿಸಿಗೆ ಇಟ್ಟಿದ್ದೇನೆ. ಬಿಸಿ ಆದ ಕೂಡಲೇ ಅದಕ್ಕೆ ಕೊಚ್ಚಿದ ಬೆಳ್ಳುಳ್ಳಿಯನ್ನು ಹಾಕಬೇಕು. ಆನಂತರ ಸ್ವಲ್ಪ ಕರಿಬೇವು ಎಲೆಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಹಾಕುವುದರಿಂದ ಒಳ್ಳೆ ಪರಿಮಳ ಬರ್ತದೆ. ಅದರಿಂದ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಎಲೆ ಕೂಡ ಸೇರಿಸಬೇಕು. ಇದು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಈಗ ತೆಗೆದಿಟ್ಟಂಥ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲ ಮಸಾಲೆಯನ್ನು ಸೇರಿಸಿ, ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಹಾಗೆಯೇ ಹಾಕಬೇಕು ಮಸಾಲೆ. ಅದನ್ನು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಮಸಾಲೆ ಒಳ್ಳೆ ಅರೋಮ ಬರುವ ತನಕ ಫ್ರೈ ಮಾಡ್ತಾ ಬರಬೇಕು. ಒಂದು 2 ನಿಮಿಷಗಳ ಕಾಲ ಹೀಗೆ ತಿರುಗಿಸುತ್ತಾ ಇರಬೇಕು. ಮಸಾಲೆ ಫ್ರೈ ಆಗ್ತಾ ಉಂಟು. ಈಗ ಅದಕ್ಕೆ ಮ್ಯಾರಿನೇಷನ್ ಮಾಡಿಟ್ಟಂಥ ಕೋಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಎಲ್ಲ ಚಿಕನನ್ನು ಈಗ ಸೇರಿಸ್ತಾ ಇದ್ದೇನೆ. ಎಲ್ಲ ಚಿಕನನ್ನು ಇಲ್ಲಿ ಹಾಕಿ ಆಗಿದೆ. ಈಗ ಒಂದು 5 ನಿಮಿಷಗಳ ಕಾಲ ಹಾಗೆಯೇ ಫ್ರೈ ಆಗಲು ಬಿಡೋಣ. ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡೋದು ಬೇಡ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ, ಫ್ರೈ ಆಗ್ತಾ ಉಂಟು. ಈಗ 5 ನಿಮಿಷ ಆಗಿದೆ. ಈಗ ಒಂದೊಂದಾಗಿ ಅದನ್ನು ತಿರುಗಿಸಿ ಇನ್ನೊಂದು ಬದಿಗೆ ಕೂಡ ಫ್ರೈ ಮಾಡಬೇಕು. ಒಂದು ಬದಿ ಕಾದಿದೆ. ಈಗ ಇನ್ನೊಂದು ಬದಿ ಕೂಡ ಫ್ರೈ ಆಗಲಿಕ್ಕೆ ಬಿಡೋಣ. ನೋಡಿ, ಕಲರ್ ಎಷ್ಟು ಚಂದ ಬಂದಿದೆ. ಈ ಮಸಾಲೆ ಅಂತ ತುಂಬಾ ಟೇಸ್ಟ್ ಕೊಡ್ತದೆ. ಸೂಪರ್ ಆದ ಮಸಾಲೆ ಇದು. ನೀವು ಕೂಡ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ತಯಾರಿಸುವ ಮಸಾಲೆ ಅದರಿಂದ ತುಂಬಾ ಟೇಸ್ಟಿಯಾಗಿ ಬಂದಿದೆ. ಈಗ ಇನ್ನೊಂದು ಬದಿ ಕೂಡ 5 ನಿಮಿಷಗಳ ಕಾಲ ಫ್ರೈ ಮಾಡಬೇಕು.
ಈಗ ನೋಡಿ 5 ನಿಮಿಷ ಆಗಿದೆ, ಎರಡು ಬದಿ ಕೂಡ ಫ್ರೈ ಆಗಿದೆ. ನಮ್ಮ ವೈರಲ್ ಚಿಕನ್ ಫ್ರೈ ಈಗ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಈ ಚಿಕನ್ ಅಂತೂ ತುಂಬಾ ಸೂಪರ್ ಆಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರ್. ನೀವು ಕೂಡ ಟ್ರೈ ಮಾಡಿ ನೋಡಿ.